ಸಿಎಂ ಮನೆಯಲ್ಲಿ ಮಧ್ಯರಾತ್ರಿ ರಾಜಕೀಯ ಹೈಡ್ರಾಮಾ. ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನಕ್ಕೆ ನಡೀತು ಸಂಗ್ರಾಮ. ಕುರ್ಚಿ ಕಿತ್ತಾಟದಲ್ಲಿ ಕುದಿಯುತ್ತಿರುವ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೊಂದು ಸಂಘರ್ಷ ಶುರುವಾಗಿದೆ. ವಿವಾದಿತ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನಕ್ಕಾಗಿ ಸಿಎಂ ಮನೆಯಲ್ಲಿ ನಿನ್ನೆ ರಾತ್ರಿ ರಾಜಕೀಯ ಹೈಡ್ರಾಮಾ ನಡೆದಿದೆ. ಸಿದ್ದರಾಮಯ್ಯ ಬಣದ ಸಚಿವ ಜಮೀರ್ ತಮ್ಮ ಆಪ್ತನಿಗೆ ಅಧ್ಯಕ್ಷ ಸ್ಥಾನ ನೀಡಬೇಕೆಂದು ಪಟ್ಟು ಹಿಡಿದಿದ್ರು. ಆದರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಮಾತ್ರ ಬಿಲ್ಕುಲ್ ಒಪ್ಪಿಲ್ಲ. ಸಿಎಂ ಸಿದ್ದರಾಮಯ್ಯ ಅಧಿಕಾರ ಸೂತ್ರಕ್ಕೂ ಖರ್ಗೆ ಸೊಪ್ಪು ಹಾಕಿಲ್ಲ. ಬನ್ನಿ ಹಾಗಿದ್ರೆ ಸಿಎಂ ಮನೆಯಲ್ಲಿ ಏನಾಯ್ತು ಅನ್ನೋ ಕಥೆಯನ್ನ ಡೀಟೇಲ್ ಆಗಿ ಹೇಳ್ತೀವಿ. ಇಂದು ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆ ನಿಗದಿಯಾಗಿತ್ತು. ಹೀಗಾಗಿ ನಿನ್ನೆ ಸಿಎಂ ಮನೆಗೆ ಬಂದಿದ್ದ ಸಚಿವ ಜಮೀರ್ ಆಪ್ತ ಅನ್ವರ್ ಪಾಷಾ ನೇಮಕಕ್ಕೆ ಪಟ್ಟು ಹಿಡಿದ್ರು. ಆದ್ರೆ ಯಾವ ಕಾರಣಕ್ಕೂ ಅನ್ವರ್ ನೇಮಕ ಬೇಡ ಎಂದ ಖರ್ಗೆ ಅನ್ವರ್ ಪಾಷಾ ಬದಲು ತಮ್ಮ ಆಪ್ತ ಸೈಯದ್ ಶಾ ಅಲಿ ಉಲ್ ಹುಸೇನಿಗೆ ನೇಮಕಕ್ಕೆ ಸೂಚನೆ ನೀಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಮಾತಿಗೆ ಸಿಎಂ ಎದುರೇ ಸಚಿವ ಜಮೀರ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಈ ವೇಳೆ ಮತ್ತೆ ಖರ್ಗೆಗೆ ಕರೆ ಮಾಡಿದ ಸಿಎಂ ಅನ್ವರ್ ಪಾಷಾ ಸೈಯದ್ ಅಲಿಗೆ 2.5 ವರ್ಷ ಅಧಿಕಾರ ಸೂತ್ರ ಮುಂದಿಟ್ರು. ಸಿದ್ದರಾಮಯ್ಯ ಅವರ ಈ ಪ್ರಸ್ತಾಪಕ್ಕೂ ಖರ್ಗೆ ಒಪ್ಪಲೇ ಇಲ್ಲ. ಸಿದ್ದರಾಮಯ್ಯ ಎದುರೇ ಜಮೀರ್ ರಾಜೀನಾಮೆ ಬೆದರಿಕೆ. ರಾಜೀನಾಮೆ ಅಸ್ತ್ರಕ್ಕೆ ಖರ್ಗೆ ಡೋಂಟ್ ಕೇರ್. ತಡರಾತ್ರಿ 3 ಗಂಟೆವರೆಗೂ ವಕ್ಫ್ ಅಧ್ಯಕ್ಷ ಸ್ಥಾನದ ಸಂಗ್ರಾಮ ಮುಗಿಯಲೇ ಇಲ್ಲ. ಅನ್ವರ್ ಪಾಷಾ ಆಯ್ಕೆಗೆ ಖರ್ಗೆ ಒಪ್ಪಲೇ ಇಲ್ಲ. ಆಗ ಜಮೀರ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಬೆದರಿಕೆ ಹಾಕಿದ್ರು. ಆಗ ರಾಜೀನಾಮೆ ಕೊಟ್ರೆ ಕೊಡಲಿ ಬಿಡಿ ಎಂದು ಖರ್ಗೆ ಡೋಂಟ್ ಕೇರ್ ಅಂದ್ರು. ಆಗ ಸಿಟ್ಟಿಗೆದ್ದ ಜಮೀರ್ ಸಿಎಂ ಮನೆಯಿಂದ ಹೊರ ನಡೆದ್ರು. ವಕ್ಫ್ ಬೋರ್ಡ್ ಅಧ್ಯಕ್ಷರ ಆಯ್ಕೆ ಖರ್ಗೆ ಮೇಲುಗೈ. ವಕ್ಫ್ ಅಧ್ಯಕ್ಷರಾಗಿ ಸೈಯದ್ ಉಲ್ ಹುಸೇನಿ ಆಯ್ಕೆ. ವಕ್ಫ್ ಬೋರ್ಡ್ ಅಧ್ಯಕ್ಷರ ಆಯ್ಕೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮೇಲುಗೈ ಸಾಧಿಸಿದ್ದಾರೆ. ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿ ಕಲಬುರಗಿ ಖ್ವಾಜಾ ಬಂದೆ ನವಾಜ್ ದರ್ಗಾದ ಸೈಯದ್ ಉಲ್ ಹುಸೇನಿ ಅವಿರೋಧವಾಗಿ ಆಯ್ಕೆಗೊಂಡು ಅಧಿಕಾರ ಸ್ವೀಕರಿಸಿದ್ರು. ಈ ವೇಳೆ ಮಾತನಾಡಿದ ಸೈಯದ್, ನನ್ನ ನೇಮಕಕ್ಕೆ ಜಮೀರ್ ವಿರೋಧವಿರಲಿಲ್ಲ ಅಂದ್ರು. Few members were absent today, but the members who were present, they unopposedly elected me as the chairman. But Zamir Ahmed Saab is very well known to me, and I hope that he and myself will go along together for a very long time, and I wish that I work aligned with the ministry. ಜಮೀರ್ ಆಪ್ತ ಅನ್ವರ್ ಪಾಷಾ ವಿರುದ್ಧ ವಕ್ಫ್ ಕಬ್ರಸ್ತಾನ ಕಬಳಿಕೆ ಆರೋಪ ಇತ್ತು. ಅಲ್ಲದೆ ಮಾಣಿಪಾಡಿ ವರದಿಯಲ್ಲಿ ಅನ್ವರ್ ಪಾಷಾ ಬೆಂಬಲಿಗರು ಹೆಸರು ಇತ್ತು. ಹೀಗಾಗಿ ಯಾವ ಕಾರಣಕ್ಕೂ ಅನ್ವರ್ ಆಯ್ಕೆಗೆ ಖರ್ಗೆ ಒಪ್ಪಿಲ್ಲ. ಅಲ್ಲದೆ ಈ ಹಿಂದೆ ರೈತರ ಪಹಣಿಯಲ್ಲಿ ವಕ್ಫ್ ಹೆಸರು ಭಾರಿ ವಿವಾದ ಸೃಷ್ಟಿಸಿತ್ತು. ಇದು ಕೂಡ ಸಚಿವ ಜಮೀರ್ಗೆ ಹಿನ್ನಡೆಯಾಗಿದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.